ಆಗಬೇಕು ಅಂತೇಳಿ ಪ್ರಯತ್ನ ಮಾಡ್ತಾ ಇದ್ದಾರೆ. ಮತ್ತು ಗ್ಲೋಬಲ್ ಇನ್ವೆಸ್ಟರ್ಸ್ ಮೀಟ್ ಆದ್ಮೇಲೆ ಇದಕ್ಕೆ ಬಹಳ ದೊಡ್ಡ ಪ್ರಯತ್ನವನ್ನ ಹಿಂದೆ ಕೃಷ್ಣ ಸರ್ಕಾರದಲ್ಲೇ ಪ್ರಯತ್ನ ಮಾಡಿದ್ರು. ಅವರು ಕೃಷ್ಣ ಅವರು ಎಕ್ಸ್ಟರ್ನಲ್ ಅಫೇರ್ಸ್ ಮಿನಿಸ್ಟರ್ ಆಗಿದ್ದಾರೆ, ಅವರು ಬಹಳ ಪ್ರಯತ್ನ ಮಾಡಿದ್ರು. ಸ್ವಲ್ಪ ಆಂಧ್ರ ಬಿಸ್ನೆಸ್ ಎಲ್ಲ ಈಚೆ ಬಂತು, ಹೀಗೆ ತರ್ಕೊಂಡು ಹೋಗ್ತಾ ಇದ್ರು. ಇವತ್ತು ಬೆಂಗಳೂರಿಗೆ ಒಂದು ಕರ್ನಾಟಕಕ್ಕೆ ಒಂದು ದೊಡ್ಡ ಸುದಿನ. ಭಾರತವನ್ನ ಬೆಂಗಳೂರು ಮುಖಾಂತರ ಕರ್ನಾಟಕ ಮುಖಾಂತರದಲ್ಲಿ ನೋಡುವಂತ ಒಂದು ಅವಕಾಶ. ಮೊದಲಿಂದಲೂ ಕೂಡ ಇಡೀ ವಿಶ್ವದಲ್ಲೇ ಎಲ್ಲೋದು ಕೂಡ ಭಾರತ ಬೆಂಗಳೂರು ಮುಖಾಂತರ ನೋಡ್ತಾ ಇತ್ತು. ಇವತ್ತು ಬರೀ ಇಲ್ಲಿ ಪಾಸ್ಪೋರ್ಟ್ ವೀಸಾ ತಗೋ ವಿಚಾರ ಅಲ್ಲ. ಇಲ್ಲಿ ಸಂಸ್ಕೃತಿ, ಪರಂಪರೆ, ವಿದ್ಯಾ, ನಮ್ಮಲ್ಲಿರುವಂತ ಎಲ್ಲ ಮಕ್ಕಳು ವಿದ್ಯಾಭ್ಯಾಸವನ್ನು ಕೊಡುವಂತ ಉತ್ತಮವಾದ ವಿದ್ಯಾಭ್ಯಾಸವನ್ನು ಕ್ರೀಮ್ ವಿದೇಶದಲ್ಲಿ ಹೋಗಿ ಕೆಲಸ ಮಾಡ್ತಾ ಇದ್ದಾರೆ. ಆದ್ರೆ ಫಾರ್ಚೂನ್ ಸೆಪ್ಟೆಂಬರ್ 11 ಆದ್ಮೇಲೆ ಇಡೀ ಪ್ರಪಂಚದಲ್ಲಿ ಕೆಲವು ಗಲಾಟೆಗಳು ಶುರು ಆದ್ಮೇಲೆ ಅವರೆಲ್ಲ ಕೂಡ ಬೆಂಗಳೂರೇ ಇದು ಒಂದು ಐತಿಹಾಸಿಕವಾದಂತ ಸ್ಥಳ, ಇಲ್ಲೇ ಒಂದು ಶಾಂತಿ ನೆಲೆಯುತ್ತದೆ. ಇಲ್ಲಿರುವಂತ ವಿದ್ಯಾಭ್ಯಾಸ, ಇಲ್ಲಿರುವಂತ ನಾಲೆಜ್ ಪವರ್, ಟೆಕ್ನಾಲಜಿಕಲ್ ಪವರ್ ಯಾವುದಕ್ಕೆ ಆಗಲಿ ಫಸ್ಟ್ ಶುರುವಾಗೋದು ಇಲ್ಲಿಂದಾನೆ. IT, BT, ಟಿವಿ, ಹೆಲ್ತ್ ಸೆಕ್ಟರ್, ಇವನ್ ಇನ್ ಹೆಲ್ತ್ ಟೂರಿಸಂ ಆಲ್ಸೋ ಬಹಳ ವಿಶೇಷವಾದಂತಹ ಒಂದು ಜಾಗ. ಇವತ್ತು ಕೂಡ ಮಹಾರಾಷ್ಟ್ರ ಆದ್ಮೇಲೆ ಬಾಂಬೆ ಮೇಲೆ ನೆಕ್ಸ್ಟ್ ಇಡೀ ದೇಶಕ್ಕೆ ಅತಿ ಹೆಚ್ಚು ಎಕ್ಸ್ಪೋರ್ಟ್ಸ್ ಟ್ಯಾಕ್ಸ್ ಕೊಡ್ತಾ ಇರೋದು ನಾವೇನೆ. 40% ಆಫ್ ಎಕ್ಸ್ಪೋರ್ಟ್ ಟ್ಯಾಕ್ಸ್ ಈಸ್ ಫ್ರಮ್ ಬ್ಯಾಂಗ್ಳೂರ್. ಸೊ ಮುಂದಕ್ಕೆ ಒಳ್ಳೊಳ್ಳೆ ಯೂನಿವರ್ಸಿಟಿಗಳೆಲ್ಲ ಬಂದು ಇಲ್ಲಿ ಟೈಪ್ ಮಾಡಿ ನಮ್ಮ ಮಕ್ಕಳು ಅಲ್ಲಿ ಫ್ರೀ ಇಲ್ಲಿಂದ ಬಯೋಲ್ಯಾಟ್ರಲ್ ಆಗ್ಲಿಕ್ಕೆ ದೊಡ್ಡ ಸಂಪರ್ಕ ಒಂದು ಸೇತುವೆ ಆಗಿ ಬೆಳೀತದೆ. ಇದು ಬರೀ ಕರ್ನಾಟಕಕ್ಕೂ ಸೇತುವೆ ಅಲ್ಲ, ಭಾರತಕ್ಕೂ ಬೆಂಗಳೂರಿನಲ್ಲಿರುವಂತ ಒಂದು ಸೇತುವೆಗೆ ಇದೊಂದು ಆಗ್ತದೆ. ಅದಕ್ಕೆ ನಮ್ಗೆ ಏನೇ ಕೆಲಸ ಇದ್ರು ಕೂಡ ಇವತ್ತು ಮಟ್ಟಕ್ಕೆ ಮಾಡಿ ಸರ್ಕಾರದ ಪರವಾಗಿ ನಾನು ಬಂದು ಇದನ್ನು ಪ್ರತಿನಿಧಿಸಬೇಕು ಅಂತೇಳಿ ಬಂದು ಒಂದು ಪವಿತ್ರವಾದಂತಹ ಐತಿಹಾಸಿಕವಾದಂತಹ ಪ್ರಾರಂಭದಲ್ಲಿ ಉದ್ಘಾಟನೆಯಲ್ಲಿ ಪಾಲ್ಗೊಂಡಿದ್ದೇನೆ. ನಾನು ಅಮೆರಿಕನ್ ಅಂಬಾಸಿಡರ್ಗೆ ಮತ್ತು ದೇಶದ ಜೈಶಂಕರ್ ನನಗೆ ಬಹಳ ಸಂತೋಷ ಆಯಿತು. ಜೈಶಂಕರ್ ಅವರ ತಂದೆ ಇಲ್ಲೇ HAL ಅಲ್ಲಿ ಅವರು ಚೇರ್ಮನ್ ಆಗಿದ್ದಾರೆ. ಇಲ್ಲೇ ಅವರು ನಮ್ಮ ಕರ್ನಾಟಕದಲ್ಲೇ ಹಿಂದೆ ಕೆಲಸ ಮಾಡಿದಂತ ಇತಿಹಾಸ, ಶಾಲೆಗಳು ಇತಿಹಾಸ ಅವರು ನೆನಪು ಮಾಡ್ಕೊಳ್ತಾ ಇದ್ರು. ಸೊ ಬಹಳ ಜನ ಪಾರ್ಲಿಮೆಂಟ್ ಮೆಂಬರ್ಸ್ ಎಲ್ಲ ಇಲ್ಲಿಂದ ಕೂಡ ಹೋರಾಟ ಮಾಡ್ಕೊಂಡು ಬಂದಿದ್ದಾರೆ. ಇವತ್ತು ಎಲ್ಲದಕ್ಕೂ ಇವತ್ತು ಸಕ್ಸಸ್ಫುಲ್ ಆಗಿದೆ. ನಮ್ಮ IT-BT ಮಿನಿಸ್ಟರ್, ನಮ್ಮ ಇಂಡಸ್ಟ್ರೀಸ್ ಮಿನಿಸ್ಟರ್ ಅವರು ಕೂಡ ಎಲ್ಲ ಬಹಳ ಒತ್ತಾಯ ಮಾಡಿದೆ. ಗ್ಲೋಬಲ್ ಇಂಡಸ್ಟ್ರೀಸ್ ಮೀಟನ್ನು ಮಾಡ್ತಾ ಇದ್ದೀವಿ. ಸೊ ಬೆಂಗಳೂರಿಗೆ ಬಹಳ ದೊಡ್ಡ ಭವಿಷ್ಯ ಇದೆ. ಸೊ ಬ್ರ್ಯಾಂಡ್ ಬೆಂಗಳೂರು, ಬ್ರ್ಯಾಂಡ್ ಕರ್ನಾಟಕ, ಬ್ರ್ಯಾಂಡ್ ಇಂಡಿಯಾ. ಸರ್, ಬೆಳಗಾವಿ ಹೋಗ್ತಾ ಇದ್ದೀವಿ. ಸುಜೋಲ್ ಅವರು ಕೂಡ ಬರ್ತಾ ಇದ್ದಾರೆ. ಕಾರ್ಯಕ್ರಮ ಹೇಗೆ ಜೈ ಬಾಪು, ಜೈ ಭೀಮ್, ಜೈ ಸಂವಿಧಾನ ಕಾರ್ಯಕ್ರಮ ನಡೀತದೆ. ಎಲ್ಲ ಸಿದ್ಧತೆಯೆಲ್ಲ ಈಗಾಗಲೇ ನಾವು ಪ್ರಾರಂಭ ಮಾಡಿದ್ದೇವೆ. ಇದು ದೇಶಕ್ಕೆ ಒಂದು ದೊಡ್ಡ ಸಂದೇಶ. ಈ ದೇಶದ ಸ್ವಾತಂತ್ರ್ಯದ ಹಿನ್ನೆಲೆಯಲ್ಲಿ 100 ವರ್ಷ ಆಗಿದೆ. ಮಹಾತ್ಮ ಗಾಂಧೀಜಿಯವರು ನಾಯಕತ್ವವನ್ನು ವಹಿಸಿಕೊಂಡು ಅದು ಒಂದು ಸಂದರ್ಭ. ಮತ್ತು ನಾವು ಗಾಂಧೀಜಿಯವರ ಹುಟ್ಟಲಿ ಕೂಡ ದೊಡ್ಡ ಸಮಾವೇಶ ನಡೀತದೆ. ಎಲ್ಲ ಸಿದ್ಧತೆಗಳು ಕೂಡ ಈಗಾಗಲೇ ನಾವು ಮಾಡ್ತೀವಿ. ಸರ್, KPCC ಬದಲಾವಣೆ ಒತ್ತಾಯ ಮಾಡ್ತಾರಲ್ಲ, ಕೆಲವು ಬೀಗ ಬೀಳುತ್ತಾ ಅಂತ ಸರ್? ನಾನಂತೂ ಯಾವ ಸ್ಥಾನ ಇದು ಉಳ್ಕೊಂಡು ಹೋಗೋದು ಸಿಗೋ ಸ್ಥಾನಗಳಲ್ಲ. ಇದು ಯಾರಿಗೆ ಅಲ್ಲಿ ಆಫರ್ ಮಾಡಬೇಕು. ಅವರಲ್ಲಿರೋ ನಾಯಕತ್ವದ ಗುಣ, ಸಂಘಟನೆ ಗುಣ ಬಂದರೆ ಆಫರ್ ಮಾಡ್ತಾರೆ. ಇದು ನಮ್ಮ ಪಾರ್ಟಿ, ಬೇರೆ ಪಾರ್ಟಿ ಕಡೆ ಮಾಧ್ಯಮದಲ್ಲೆಲ್ಲ ಚರ್ಚೆ ಮಾಡೋಂಥ ವಿಚಾರ ಅಲ್ಲ. ಇದು ಪಕ್ಷ ಅದಕ್ಕೆಲ್ಲ ನೋಡ್ಕೊಳ್ತಾರೆ. ನಮ್ಮ ರಾಜ್ಯದವರೇ ಆದಂತ